ಎಲ್ಲರಿಗೂ ನಮಸ್ಕಾರ. ನಾವಿಂದು ನಾರದ ಭಕ್ತಿ ಸೂತ್ರಗಳ ಬಗ್ಗೆ ಮಾತಾಡೋಣ. ಇದು ಪ್ರೀತಿಯ ಕಲೆಯ ಬಗ್ಗೆ ತಿಳಿಸ್ಕೊಡುವ ಒಂದು ಅದ್ಭುತವಾದ ಪ್ರಾಚೀನ ಗ್ರಂಥ. ಬನ್ನಿ ಇದರೊಳಗಿನ ಜ್ಞಾನದ ಆಳಕ್ಕೆ ಇಳಿದು ನೋಡೋಣ. ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಅದೇನಂದೆ, ಪರಿಪೂರ್ಣ ಮತ್ತೆಂದೂ ಮುಗಿಯದ ಸಂತೃಪ್ತಿಯನ್ನು ತರುವಂತಹ ಪ್ರೀತಿ ನಿಜವಾಗಿಯೂ ಇದೆಯಾ? ನಮ್ಮೆಲ್ಲರ ಜೀವನದ ಹುಡುಕಾಟ ಕೂಡ ಇದೆಯಲ್ವಾ? ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗೋದು ಒಂದು ಪ್ರಾಚೀನ ಗ್ರಂಥದಲ್ಲಿ. ಆ ಗ್ರಂಥವೇ ನಾರದ ಭಕ್ತಿ ಸೂತ್ರಗಳು. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗ ಪ್ರೀತಿಯ ಕಲೆ. ಈ ಗ್ರಂಥವು ಪ್ರೀತಿ ಮತ್ತು ಭಕ್ತಿಯ ಕುರಿತು ನಿಜವಾಗಿಯೂ ಏನು ಹೇಳುತ್ತೆ ಅನ್ನೋದನ್ನ ಒಳಹೊಕ್ ನೋಡೋಣ. ಮೊದಲು ಸೂತ್ರ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಲ್ವಾ? ಸರಳವಾಗಿ ಹೇಳೋದಾದ್ರೆ ಸೂತ್ರ ಅಂದ್ರೆ ಒಂದು ದಾರ ಇದ್ದ ಹಾಗೆ. ಅದರ ಮೇಲೆ ಬೇರೆ ಬೇರೆ ಆಲೋಚನೆಗಳನ್ನ, ವಾದಗಳನ್ನ ಒಂದಾದ ಮೇಲೊಂದರಂತೆ ಪೋಣಿಸಿದಾಗ ಅದು ವಿಚಾರಗಳ ಒಂದು ಸುಂದರವಾದ ಮಾಲೆಯಾಗುತ್ತೆ. ಈಗ ಈ ಸೂತ್ರಗಳಲ್ಲಿ ಹೇಳಿರುವ ಅಂತಿಮ ಗುರಿ ಅಂದ್ರೆ ಪರಾಭಕ್ತಿ ಅಂದ್ರೆ ಏನು ಅಂತ ನೋಡೋಣ. ಹಾಗಾದ್ರೆ ಈ ಪರಾಭಕ್ತಿ ಅಂದ್ರೆ ಏನು? ಇದು ದೈವತ್ವದ ಮೇಲೆ ಇಡುವ ಯಾವುದೇ ಷರತ್ತುಗಳಿಲ್ಲದ ಒಂದು ಪರಮಪ್ರೀತಿ. ಇದರ ಮೂಲ ಸ್ವಭಾವವೇ ಅಮರತ್ವ, ಅಂದ್ರೆ ಶಾಶ್ವತವಾದದ್ದು. ಈ ಪರಮ ಪ್ರೀತಿಯ ಸ್ಥಿತಿಯನ್ನು ತಲುಪಿದರೆ ಏನಾಗುತ್ತೆ? ಸೂತ್ರಗಳ ಪ್ರಕಾರ ಇದರಿಂದ 3 ಮುಖ್ಯ ಫಲಗಳು ಸಿಗ್ತವೆ. ಮೊದಲನೆಯದು ಪರಿಪೂರ್ಣತೆ, ಅಂದ್ರೆ ಯಾವುದೇ ದೋಷಗಳಿಲ್ಲದ ಸ್ಥಿತಿ. ಎರಡನೆಯದು ಅಮರತ್ವ, ಅಂದ್ರೆ ಆ ಅನಂತದೊಂದಿಗೆ ಒಂದಾಗಿ ಬಿಡುವುದು. ಮತ್ತು ಮೂರನೆಯದು ಸಂಪೂರ್ಣ ಸಂತೃಪ್ತಿ. ಇಲ್ಲಿ ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯ ಇದೆ ನೋಡಿ. ಪರಾಭಕ್ತಿಯನ್ನು ಸಾಧಿಸಿದ ವ್ಯಕ್ತಿ ಹೊರಗಿನಿಂದ ಒಂದು ರೀತಿ, ಒಳಗಿನಿಂದ ಇನ್ನೊಂದು ರೀತಿ ಇರ್ತಾರೆ. ಹೊರಗಿನಿಂದ ನೋಡಿದ್ರೆ ಅವರಿಗೆ ಆಸೆ, ದುಃಖ, ದ್ವೇಷ ಯಾವುದೂ ಇರೋದಿಲ್ಲ. ಆದರೆ ಒಳಗಿನಿಂದ ಅವರು ಮತ್ತಿನಲ್ಲಿರುವವರು ಹಾಗೆ ತುಂಬಾನೇ ಮೌನವಾಗಿ ತಮ್ಮಲ್ಲೇ ತಾವು ಆನಂದಿಸ್ತಿರ್ತಾರೆ. ಸರಿ, ಈ ಪರಮ ಪ್ರೀತಿಯನ್ನ ತಲುಪೋದು ಹೇಗೆ? ಇದರ ಹಿಂದಿರುವ ತತ್ವಗಳಾದ್ರೂ ಏನು? ನಮ್ಮ ಮುಂದಿನ ಭಾಗದಲ್ಲಿ ಇದನ್ನೇ ನೋಡೋಣ. ಇದರ ಅಡಿಪಾಯವೇ ತ್ಯಾಗ. ತ್ಯಾಗ ಅಂದ ತಕ್ಷಣ ಏನನ್ನೋ ಬಿಟ್ಟುಬಿಡೋದು ನಕಾರಾತ್ಮಕ ಅನ್ಸ್ಬೋದು ಅಲ್ವಾ? ಆದ್ರೆ ಸೂತ್ರಗಳು ಇದಕ್ಕೆ ಒಂದು ಸಂಪೂರ್ಣ ಹೊಸ ಅರ್ಥವನ್ನು ಕೊಡುತ್ತವೆ. ಇಲ್ಲಿ ತ್ಯಾಗ ಅಂದ್ರೆ ಎಲ್ಲವನ್ನೂ ಬಿಟ್ಟುಬಿಡೋದಲ್ಲ, ಬದಲಿಗೆ ನಮ್ಮ ಎಲ್ಲ ಕೆಲಸಗಳನ್ನು, ಲೌಕಿಕ ಮತ್ತು ಪವಿತ್ರ ಎಲ್ಲವನ್ನೂ ಆ ದೈವತ್ವಕ್ಕೆ ಸಮರ್ಪಿಸುವುದು. ಇದು ಒಂದು ಸಕಾರಾತ್ಮಕ ಕ್ರಿಯೆ. ಹೀಗೆ ಸಮರ್ಪಣೆ ಮಾಡುವುದರಲ್ಲಿ 2 ಮುಖ್ಯ ಅಂಶಗಳಿವೆ. ಮೊದಲನೆಯದು ಏಕೀಕರಣ, ಅಂದ್ರೆ ಬೇರೆಲ್ಲ ಆಧಾರಗಳನ್ನು ಬಿಟ್ಟು ಕೇವಲ ದೈವತ್ವವನ್ನೇ ಅವಲಂಬಿಸುವುದು. ಎರಡನೆಯದು ಉದಾಸೀನತೆ, ಅಂದ್ರೆ ನಮ್ಮ ಅಹಂಕಾರದಿಂದ ಬರುವ ಕೆಲಸಗಳನ್ನು ಬಿಟ್ಟು ದೈವತ್ವವನ್ನು ಮೆಚ್ಚಿಸುವ ಕಾರ್ಯಗಳನ್ನು ಮಾತ್ರ ಮಾಡುವುದು. ಈ ಚಿತ್ರಗಳನ್ನು ನೋಡಿ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಏಕೀಕರಣ ಅಂದ್ರೆ ನಮ್ಮ ಎಲ್ಲ ಪ್ರೀತಿಯನ್ನು ಈ ಗುಲಾಬಿಯ ಹಾಗೆ ಒಂದೇ ಮೂಲದ ಮೇಲೆ ಕೇಂದ್ರೀಕರಿಸುವುದು. ಇನ್ನು ಉದಾಸೀನತೆ ಅಂದ್ರೆ ಈ ಸಮುದ್ರದ ಹಾಗೆ ನಮ್ಮ ಅಹಂಕಾರದ ಗೊಂದಲಗಳಿಂದ ದೂರ ಸರಿಯುವುದು. ಸರಿ, ಇದು ನಾರದರ ದೃಷ್ಟಿಕೋನ. ಆದ್ರೆ ಬೇರೆ ಪ್ರಾಚೀನ ಋಷಿಗಳು ಭಕ್ತಿಯ ಬಗ್ಗೆ ಏನ್ ಹೇಳಿದ್ದಾರೆ, ಅವರ ದೃಷ್ಟಿಕೋನಗಳು ಹೇಗಿವೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ವ್ಯಾಸರು ಭಕ್ತಿ ಅಂದ್ರೆ ಕರ್ಮ ಅಥವಾ ಪೂಜಾ ಕಾರ್ಯಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ರು. ಗರ್ಗ ಋಷಿಗಳು ಪವಿತ್ರ ಕಥೆಗಳು ಅಂದ್ರೆ ಮಾತುಗಳ ಮೇಲೆ ಒತ್ತುಕೊಟ್ರು. ಇನ್ನು ಶಾಂಡಿಲ್ಯರು ಅಂತರಂಗದ ಆನಂದ ಅಂದ್ರೆ ಆಲೋಚನೆಗಳಿಗೆ ಪ್ರಾಮುಖ್ಯತೆ ನೀಡಿದ್ರು. ಆದರೆ ನಾರದರ ವ್ಯಾಖ್ಯಾನ ಇದನ್ನೆಲ್ಲವನ್ನೂ ಒಳಗೊಳ್ಳುತ್ತೆ. ಅವರು ಹೇಳ್ತಾರೆ, ಭಕ್ತಿ ಅಂದ್ರೆ ನಮ್ಮ ಎಲ್ಲಾ ಚಟುವಟಿಕೆಗಳು ಸಮರ್ಪಿತವಾಗಿರುವ ಸ್ಥಿತಿ, ಮತ್ತು ಒಂದು ವೇಳೆ ಆತನನ್ನು ಮರೆತರೆ ಭಕ್ತನು ಪರಮ ವೇದನೆಯನ್ನು ಅನುಭವಿಸುತ್ತಾನೆ. ನೋಡಿ, ಇದರಲ್ಲಿ ಕರ್ಮ, ಮಾತು, ಆಲೋಚನೆ ಎಲ್ಲವೂ ಸೇರಿ ಹೋಗಿದೆ. ಸರಿ, ಇಷ್ಟೆಲ್ಲ ಸಿದ್ಧಾಂತ ಆಯ್ತು. ಇದಕ್ಕೆ ಒಂದು ನಿಜವಾದ ಉದಾಹರಣೆ ಬೇಡವೇ? ಪರಭಕ್ತಿಯ ಅತ್ಯುತ್ತಮ ಉದಾಹರಣೆ ಅಂದ್ರೆ ಅದು ವ್ರಜದ ಗೋಪಿಯರು. ಅವರ ಬಗ್ಗೆ ತಿಳಿಯೋಣ. ವ್ರಜದ ಗೋಪಿಯರು ಶ್ರೀಕೃಷ್ಣನ ಮೇಲೆ ಇಟ್ಟಿದ್ದ ಪ್ರೀತಿ ಅಪ್ರತಿಮ ಮತ್ತು ಸಂಪೂರ್ಣವಾಗಿ ಶುದ್ಧವಾದದ್ದು. ಅವರು ಕೃಷ್ಣನನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡಲಿಲ್ಲ, ಬದಲಿಗೆ ತಮ್ಮ ಪರಮಪ್ರಿಯತಮ ಅಂದ್ರೆ ದೈವತ್ವದ ಸ್ವರೂಪ ಅಂತಾನೆ ಕಂಡ್ರು. ಅವರ ಭಕ್ತಿಯ ತೀವ್ರತೆ ಎಷ್ಟಿತ್ತು ಅಂದ್ರೆ ಅವರ ಗಂಟಲುಗಳು ಕಣ್ಣೀರಿನಿಂದ ಕಟ್ಟಿವೆ, ಮನಸ್ಸು ಆತನಿಗೆ ಸಮರ್ಪಿತವಾಗಿದೆ, ಅವರ ಮಾರ್ಗವೇ ಭಗವಂತನ ನಿರಂತರ ಸ್ಮರಣೆಯಾಗಿದೆ. ಈ ಮಾತುಗಳು ಅವರ ಪ್ರೀತಿಯ ಆಳವನ್ನು ತೋರಿಸುತ್ತೆ. ಆದರೆ ಇಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆ ಕೂಡ ಇದೆ. ಸೂತ್ರಗಳು ಹೇಳುವ ಪ್ರಕಾರ ಸಂಪೂರ್ಣ ಶುದ್ಧತೆ ಇಲ್ಲದೆ ಗೋಪಿಯರನ್ನು ಕೇವಲ ಬಾಹ್ಯವಾಗಿ ಅನುಕರಿಸಲು ಹೋದರೆ ಅದು ದೈವಿಕ ಪ್ರೀತಿಯ ಅಣಕವಾದಂತೆ ಆಗಬಹುದು. ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಭಕ್ತಿ ಮಾರ್ಗವೇ ಯಾಕೆ ಶ್ರೇಷ್ಠ
ಯಾಕೆ ವಿಭಿನ್ನ ಅಂತ ಸೂತ್ರಗಳು ಹೇಳ್ತವೆ? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದು, ಭಕ್ತಿಯು ಕರ್ಮ ಜ್ಞಾನದಂತಹ ಬೇರೆ ಎಲ್ಲಾ ಮಾರ್ಗಗಳ ಫಲ, ಅಂದ್ರೆ ಕೊನೆಯ ಹಂತ. ಎರಡನೇದು, ಇದು ಅಹಂಕಾರದ ಮೇಲೆ ನಿಂತಿಲ್ಲ, ಬದಲಿಗೆ ವಿನಯ ಮತ್ತು ನಮ್ರತೆಯ ಮೇಲೆ ನಿಂತಿದೆ. ಮತ್ತು ಮೂರನೇದಾಗಿ, ಈಗಿನ ಯುಗಕ್ಕೆ ಇದೇ ಅತ್ಯಂತ ಸುಲಭವಾದ ಮಾರ್ಗ ಅಂತ ಹೇಳಲಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸೂಪರ್ ಆದ ರೂಪಕ ಇದೆ. ಒಂದು ಕಪ್ ಚಹಾವನ್ನ ಕಲ್ಪಿಸ್ಕೊಳ್ಳಿ. ಅದರಲ್ಲಿ ಕರ್ಮ ಅಥವಾ ನಮ್ಮ ಕೆಲಸಗಳು ನೀರಿದ್ದ ಹಾಗೆ, ಜ್ಞಾನ ಹಾಲಿದ್ದ ಹಾಗೆ, ಆದರೆ ಭಕ್ತಿ ಸಕ್ಕರೆ ಇದ್ದ ಹಾಗೆ. ಚಹಾಕ್ಕೆ ಸ್ವೀಟ್ ಕೊಡೋದೇ ಸಕ್ಕರೆ ಅಲ್ವಾ? ಹಾಗೆಯೇ ಭಕ್ತಿ ಜೀವನಕ್ಕೆ ಮಾಧುರ್ಯವನ್ನು ನೀಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಈ ನಿಸ್ವಾರ್ಥ ಪ್ರೀತಿಯ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣುವುದು ಅಂದ್ರೆ ನಿಜವಾಗಿ ಅದರ ಅರ್ಥವೇನು? ಒಂದು ಕ್ಷಣ ಯೋಚಿಸಿ.